ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದ್ರ ಕಡೆ ಖಂಡಿತವಾಗಿ ನಾವು ಅದನ್ನ ಒಪ್ತೇವೆ, ಅದನ್ನ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ಮಾಡ್ತೇವೆ ಅಧ್ಯಕ್ಷರೇ. ಇನ್ನ ಮಾನ್ಯ ಶಾಸಕರು ಹೇಳಿದ್ದು, ಅವರು ನಾನು ಗುರುತಿಸಿದಾಗೆ 9 ವಸತಿ ಪ್ರದೇಶಕ್ಕೆ ಇಲ್ಲ ಅಂತ ವರದಿ ಬಂದಿದೆ. ಇನ್ನೂ ಹೆಚ್ಚಿದ್ರೆ ತಾವು ಕೊಡಿ. ಈಗ ಮಾರ್ಗಸೂಚಿ ದರಕ್ಕಿಂತ 3 ಪಟ್ಟುವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. 3 ಪಟ್ಟುವರೆಗೆ ಪರಿಹಾರ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಫಸ್ಟ್ ಪ್ರಯಾರಿಟಿ ಹತ್ತಿರದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅವರಿಗೆ ಕಾಯ್ದಿರಿಸ್ತೇವೆ. ಎರಡನೇದು ಎಲ್ಲೂ ಅದು ಸೆಟ್ ಆಗಲಿಲ್ಲ ಅಂತ ಹೇಳಿದ್ರೆ ಖರೀದಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇವೆ. ಅದು ಯಾವ್ದಾದ್ರು ಈ 9 ನಮ್ಮ ನಜರಲ್ಲಿ ಇದೆ. ಅದು ಬಿಟ್ಟು ಇನ್ನೇನಾದ್ರೂ ಇದ್ರೆ ತಾವು ಕೊಡಿ. ಮೂರನೇದು, ಅವರು ತಾಂಡಗಳು ಕಂದಾಯ ಗ್ರಾಮ ಆಗಿಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗಿ ನನಗೂ ಬೇಸರದ ಸಂಗತಿ. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿ ಇನ್ನೂ ಹಾಗೆ ಉಳಿದಿದ್ದಾವೆ ಅಂದ್ರೆ ಅದು ನಾನು ಏನು ಹೇಳಬೇಕು, ನನಗೆ ಬೇಸರ ಆಗುತ್ತೆ. ಈಗಲೂ ನಾನು ಇವತ್ತು ಅದನ್ನು ಪಟ್ಟಿ ಕೊಡಿ, ಯಾವುದು ಗ್ರಾಮ ಆಗಿಲ್ಲ ಅಂತ ದಯವಿಟ್ಟು ಅದು ಪಟ್ಟಿ ಕೊಡಿ. ನನಗೆ ಪಟ್ಟಿ ಕೊಡಿ ಯಾವ್ದು ಆಗಿಲ್ಲ ಅಂತೇಳಿ. ಅದು ಆ ರೀತಿ ಆಗದೆ ಹೋಗಿದ್ರೆ ನಿಜವಾಗ್ಲೂ ಅದು ನಮ್ಮ ವೈಫಲ್ಯ ಆಗುತ್ತೆ. ಅದನ್ನ ನಾವು ಒಪ್ಕೊಳ್ಬೇಕು. ಇಷ್ಟೆಲ್ಲ ಪ್ರಯತ್ನ ಮಾಡಿ ಇನ್ನೂ ತಾಂಡಗಳು ಕಂದಾಯ ಗ್ರಾಮ ಮಾಡಿಲ್ಲ, ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ಬೇಸರದ ಸಂಗತಿ. ಅದನ್ನ ನೋಡೋಣ, ಈಗ ಸರಿಪಡಿಸ್ಲಿಕ್ಕೆ ಅವಕಾಶ ಆಗುತ್ತೋ ಇಲ್ವೋ. ಬಟ್ ಅಟ್ಲೀಸ್ಟ್ ಪಟ್ಟಿ ಆದ್ರೂ ಕೂಡ ನಾನು ಅಧಿಕಾರಿಗಳಿಂದ ವಿವರಣೆ ತಗೊಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು 100% ಮಾಡ್ತೀರಿ ನಮ್ಮ ಭರವಸೆ ಇದೆ. ಆಮೇಲೆ ಜಮೀನು ಕೂಡ ಅತಿಕ್ರಮಣ ಆಗ್ತಾ ಇದೆ. ಈ ಬಿ ನಮ್ಮ ಕ್ವಶನ್ ಇದೆ. ಜಮೀನು ಅತಿಕ್ರಮಣ ಆಗ್ತಾ ಇದೆ, ತಾವು ನೋಡ್ಬೇಕು. ತಾವು ಹೇಳಿದ್ರೆ ವಿಲ್ ಮಾತಾಡಿದ್ರು, ಅತಿಕ್ರಮಣ ಜಾಸ್ತಿ ಆಗ್ತಾ ಇದೆ. ನಮ್ಮ ಜಾನುವಾರು ಹತ್ರ ನಮ್ಮ ಗೋಮಾಲ ಜಮೀನು ಕೂಡ ಅತಿಕ್ರಮಣ ಆಗ್ತಾ ಇದೆ. ತಾವು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಬಸವರಾಜ್ ಮುತ್ತಿಮೋಡ್, ಸಂಗಮೇಶ್, ಮಂಜುವೆ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 2410 ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಜಮೀರ್ ಸಾಹೇಬ್ರೆ, ಈ ಕಡೆ ಪ್ರಶ್ನೆ. ಸಾರಿ ಏನು ಹೇಳಲೇ ಇಲ್ಲ. ಆಯ್ತು, ಕಂಟಿನ್ಯೂ ಮಾಡಪ್ಪ. ಅಲ್ಲ, ಉತ್ತರ ಒದಗಿಸಿ ಅಂತ ಹೇಳ್ಬೇಕಲ್ಲ. ಅವ್ರು ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಒದಗಿಸಿ ಅಂತ ಹೇಳಿ. ಇನ್ನೊಮ್ಮೆ ಕೇಳಿ, ಇನ್ನೊಂದ್ಸರಿ ಹೇಳ್ಬೇಕು. ಬೇಡ ಹಲೋ, ಮಂಜು ಯಾಕೆ ಬೇರೆ ಮಾತಾಡ್ತೀರಿ? ಈಗ ನಾನು ನಮ್ಮ ಅರ್ಕಲಗೂಡಿನಲ್ಲಿ ವಸತಿ ರಹಿತ ಜನರಿಗೆ ನಿವೇಶನ ಮತ್ತು ಮನೆಯನ್ನ ಕಟ್ಕೊಡೋದಕ್ಕೆ ಒಂದು 3 ಪ್ರಶ್ನೆಯನ್ನ ಕೇಳಿದ್ದೆ. ಅವರ ಉತ್ತರದ ಪ್ರಕಾರ 143 ಜನ ವಸತಿ ರೈತರು, 1310 ಜನ ನಿವೇಶನ ರೈತರು ಅಂತ ಹೇಳಿ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಶಾಸಕನಾಗಿದ್ದಾಗ 13-14ರಲ್ಲಿ ಒಟ್ಟು 195 ಮನೆಗಳನ್ನ ಪೂರ್ಣಗೊಂಡಿದೆ ಅಂತ ಹೇಳಿ ಮಾಡಿದ್ದಾರೆ. ಅದು ನಿಜ. 21 ಮನೆ ಬಾಕಿ ಇದೆ, ಕಟ್ಟಿಲ್ಲ ಅಂತ ಹೇಳಿ. ಇನ್ನು 63 ಮನೆ ಪ್ರಾರಂಭನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ನಿಜ. ಈಗ ಎರಡನೇ ಪ್ರಶ್ನೆ, ಈ ನಮ್ಮ ಅರ್ಕಲಗೂಡಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಏಡಿ ಕಾಲೋನಿ ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಕೆಲ್ಲೂರುಪೇಟೆ, ಮಾಚಗೊಂಡನಹಳ್ಳಿ, ಇದರಲ್ಲಿ 220 ಮನೆಗಳು ಮಂಜೂರಾಗಿದ್ದು ಎಲ್ಲ ಮನೆಗಳು ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಅದು ಮಾನ್ಯ ಮಂತ್ರಿಗಳು, ಅದು ಪೂರ್ಣಗೊಂಡಿಲ್ಲ, ಸ್ವಲ್ಪ ವಿಚಾರಿಸಬೇಕು ಅದನ್ನ. ಅದಾದ್ಮೇಲೆ ನಾನು ಮಂತ್ರಿ ಆಗಿದ್ದಾಗ ಫಾರಂ 53ನಲ್ಲಿ ರೈತರು ಅಪ್ಲೈ ಮಾಡಿದ್ರು. ವಾರ್ಡ್ ನಂಬರ್ 3ರಲ್ಲಿ ಸರ್ವೆ ನಂಬರು 241 ಮತ್ತು 9 ಎಕರೆ 10 ಗುಂಟೆ ಮತ್ತು 1 ಎಕರೆ 31 ಗುಂಟೆ, ಒಟ್ಟು 11 ಎಕರೆ 1 ಗುಂಟೆನಲ್ಲಿ ಈ ಜಾಗನ ನಿವೇಶನ ರೈತರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ, ಟೌನ್ ಲಿಮಿಟ್ಸ್ ಅಲ್ಲಿ ನೀವು ನಿವೇಶನಗಳಿಂದ ಬಡವರಿಗೆ ಕೊಟ್ಟರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಕಟ್ಟಕ್ಕಾಗಲ್ಲ. ನನ್ನ ಮನವಿ ಏನು ಅಂದ್ರೆ, G+3 ಆಧಾರದ ಮೇಲೆ 1500 ಮನೆಗಳು ನಮ್ಮ ಅವಶ್ಯಕತೆ ಇರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ 11 ಎಕರೆ 1 ಗುಂಟೆ ಏನಿದೆ ಅದರಲ್ಲಿ G+3ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನ ಅಲ್ಲಿ ಜಾಸ್ತಿ SC ST ಅಲ್ಪಸಂಖ್ಯಾತರು ಇರೋದ್ರಿಂದ ಇದನ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸದಸ್ಯರು ಹೇಳ್ದಂಗೆ ಅವ್ರ ಕ್ಷೇತ್ರದಲ್ಲಿ